ಓ, ಬಂದ್ರಾ? ಆಗ ಅವಳ ಮೇಲಿರೋ ಬಟ್ಟೆ ಎಲ್ಲ ಬಿಚ್ಚಿ ಅವಳನ್ನ ತುಂಡು ತುಂಡಾಗಿ ಕಟ್ ಮಾಡಿ ಅವಳ ಪಾರ್ಟ್ಸ್ನೆಲ್ಲ 3 ಜನ ಸೇರಿ ತಿಂತಾರೆ. ಆ ಬೋನ್ಸ್ನ ಅವ್ರ ಮನೆ ಹಿತ್ತಲಲ್ಲಿ ಒಂದು ಗುಂಡಿ ಮಾಡಿ ಆ ಗುಂಡಿಯಲ್ಲಿ ಮುಚ್ಚಾಕಿ ಪೂಜೆ ಮಾಡ್ತಾರೆ. ಆ ಗುಂಡಿಯಲ್ಲಿ ಮುಚ್ಚಾಕಿ ಪೂಜೆ ಮಾಡಿದ ನಂತರ ಮೊಹಮ್ಮದ್ ಶಫಿ ಭಗವಲ್ಗೆ ಹೇಳ್ತಾನೆ, ಈಗ ನರಬಲಿ ಕಂಪ್ಲೀಟಾಗಿ ಮುಕ್ತಾಯ ಆಗಿದೆ, ಇನ್ಮೇಲೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಬರಲ್ಲ, ನೀವು ಬಂದರೂ ಇನ್ನೊಂದು 10-15 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ, ನೀನೆಲ್ಲ ಆರಾಮಾಗಿರ್ತೀಯ, ಟೆನ್ಷನ್ ತೊಗೋಬೇಡ, ಆರಾಮಾಗಿರೋ ಅಂತೇಳಿ ಮತ್ತೆ ಭರವಸೆಗಳನ್ನು ಕೊಟ್ಟು ಮೊಹಮ್ಮದ್ ಶಫಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ 2-3 ತಿಂಗಳಾಗುತ್ತೆ. ಲೈಲಾ ಮತ್ತು ಭಗವಲ್ ಸಿಂಗ್ ಜೀವನದಲ್ಲಿ ಯಾವುದೇ ಥರ ಬದಲಾವಣೆಗಳನ್ನು ಕಾಣೋದಿಲ್ಲ. ಆವಾಗ ಮತ್ತೆ ಮೊಹಮ್ಮದ್ ಶಫಿಗೆ ಕಾಲ್ ಮಾಡ್ತಾನೆ, ಏನಯ್ಯ ನೀನು ಮತ್ತೆ ಒಂದು ನರಬಲಿ ಕೊಟ್ಟಿವಿ ಅಂದರೂ ಏನು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಏನು ಮಾಡ್ತಾ ಇದೆಯಾ ಅಂತ. ಆವಾಗ ಮೊಹಮ್ಮದ್ ಶಫಿ ಮತ್ತೆ ಹೇಳ್ತಾನೆ, ಇಲ್ಲ ನಾನು ಅಂದ್ಕೊಂಡಿದ್ದೆ ನಿಮ್ಮ ಯಾರೋ ವಾಮಾಚಾರ ಮಾಡಿದ್ದಾರೆ ಅಂತ, ಬಟ್ ಅದಕ್ಕೂ ಸ್ಟ್ರಾಂಗಾಗಿ ವಾಮಾಚಾರ ಮಾಡಿದರೆ ಇನ್ನೂ ಒಂದು ನರಬಲಿ ಕೊಡಬೇಕು ಅಂತ. ಇನ್ ಕೇಸ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಭಗವಲ್ ಸಿಂಗು ಇಲ್ಲಿನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸಾಕು ನಿಲ್ಸಯ್ಯ ನೀನು ಡ್ರಾಮಾನ, ಎಷ್ಟು ನಾಟಕ ಆಡ್ತಾ ಇದೆಯಾ ಅಂತ ಉಗಿಯೋದು ಬಿಟ್ಟು ಭಗವಲ್ ಸಿಂಗು ಮತ್ತೆ 3 ಲಕ್ಷ ಕೊಟ್ಟು ನೀನೇ ಯಾರನ್ನಾದ್ರೂ ಕರ್ಕೊಂಬಂದ್ಬಿಡು ಅಂತ ಮತ್ತೆ 3 ಲಕ್ಷ ಕೊಟ್ಬಿಡ್ತಾನೆ. ಆಗ ಮತ್ತೆ ಮೊಹಮ್ಮದ್ ಶಫಿ ಮತ್ತೆ ಮಾರ್ಕೆಟ್ಗೆ ಹೋಗಿ ಪದ್ಮ ಅಂತ ಒಬ್ಬ ಹೂ ಮಾರೋಳು ಇರ್ತಾಳೆ. ಆ ಹೂ ಮಾರೋಳಿಗೆ ಇದೇ ಕತೆ ಹೇಳ್ತಾನೆ, ನೀವು ಒಂದು ಬೈಟ್ ವಿಡಿಯೋ ಕೊಡಬೇಕು, ಆ ವಿಡಿಯೋ ಕೊಟ್ಟರೆ ನಾವು ನಿಮ್ಗೆ 10 ಲಕ್ಷ ಕೊಡ್ತೀವಿ ಅಂತೇಳಿ ಪದ್ಮಗೆ ಶಫಿ ಹೇಳ್ತಾನೆ. ಆಗ ಮತ್ತೆ ಅವಳು, ನಾನು ವರ್ಷಾಂಗಟ್ಲೆ ದುಡಿದ್ರೂ 10 ಲಕ್ಷ ದುಡಿಯೋಕ್ಕಾಗೋದಿಲ್ಲ, ಏನೋ ಒಂದು ವಿಡಿಯೋ ಅಂತೇಳಿ ಆಕಿ ಒಪ್ಕೊಂಡು ಮತ್ತೆ ಅದೇ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋನಲ್ಲಿ ಭಗವಲ್ ಮನೆಗೆ ಕರ್ಕೊಂಬರ್ತಾನೆ ಶಫಿ ಕರ್ಕೊಂಬಂದು ಸೇಮ್ ಅದೇ ರೀತಿ ಮತ್ತೆ ಕಟ್ ಹಾಕ್ತಾರೆ, ಇದು ಒಂದು ಪಾರ್ಟ್ ಆಫ್ ವಿಡಿಯೋ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ಮತ್ತೆ ಅವಳನ್ನು ತುಂಡಾಗಿ ಕಟ್ ಮಾಡಿ ಇವ್ರು ಮೂವರೆಲ್ಲ ಆ ಪಾರ್ಟ್ಸ್ನ ತಿಂದು ಉಳಿದಿರೋ ಮೂಳೆಗಳನ್ನು ಹಿತ್ತಲಲ್ಲಿ ಅದೇ ಗುಂಡಿಲಿ ತೆಗೆದು ಅವಳನ್ನ ಮುಚ್ಚಾಕ್ಬಿಡ್ತಾರೆ. ಇವಾಗ ಮೊಹಮ್ಮದ್ ಶಫಿ ಹೇಳ್ತಾನೆ, ಈಗ ಕಂಪ್ಲೀಟಾಗಿ ಮುಕ್ತಾಯ ಆಗಿದೆ, ಇದೇ ವಾಮಾಚಾರದಲ್ಲಿ ಹೈಯೆಸ್ಟ್ ಮುಕ್ತಿ ಕೊಡುವಂಥ 2 ನರಬಲಿ ನಾವು ಕೊಟ್ಟಿದ್ದೀವಿ, ಇನ್ನು ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಆ್ಯಂಡ್ ಈ ಕೇಸ್ನ ಮೊದಲನೇ ವಿಕ್ಟಿಮ್ ಯಾರಪ್ಪ ಅಂದರೆ ರೋಜಿಗಂತೂ ಹಿಂದೆ ಮುಂದೆ ಯಾರೂ ಇರೋದಿಲ್ಲ, ಹಾಗಾಗಿ ಆ ಕೇಸ್ ಹೊರಗಡೆ ಬರಲಿಲ್ಲ. ಆದರೆ ಪದ್ಮಗೆ ಒಬ್ಬ ಮಗ ಇರ್ತಾನೆ, ಆ ಮಗ ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಮಗನಿಗೆ ಪ್ರತಿದಿನ ಪದ್ಮ ಹತ್ರ ಮಾತಾಡೋ ಅಭ್ಯಾಸ ಇರುತ್ತೆ. ಅವತ್ತು ಸಂಜೆ ಕಾಲ್ ಮಾಡ್ತಾನೆ, ಪದ್ಮ ಫೋನ್ ಸ್ವಿಚ್ ಆಫ್ ಬಂದಿರುತ್ತೆ. ಆಗ ಮೋಸ್ಟ್ಲಿ ಚಾರ್ಜ್ ಇಟ್ಟಿರೋದಿಲ್ವೇನೋ, ಹಂಗಾಗಿ ಮೋಸ್ಟ್ಲಿ ಸ್ವಿಚ್ ಆಫ್ ಬರ್ತಿರ್ಬೋದು, ನಾನು ನಾಳೆ ಮಾತಾಡಿದ್ರೆ ಆಯ್ತು ಅಂತೇಳಿ ಪದ್ಮ ಮಗ ಸುಮ್ಮನೆ ಆಗ್ತಾನೆ. ಆಗ ನೆಕ್ಸ್ಟ್ ಡೇ ಕಾಲ್ ಮಾಡ್ತಾನೆ, ಮತ್ತೆ ಸ್ವಿಚ್ ಆಫ್ ಬರುತ್ತೆ. ಪದ್ಮ ಮಗನಿಗೆ ಯಾಕೋ ಡೌಟ್ ಬರುತ್ತೆ, ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಆಗ ಪಕ್ಕದಲ್ಲೇ ಇರುವಂಥ ಅವರ ಚಿಕ್ಕಮ್ಮನ ಮನೆಗೆ ಕಾಲ್ ಮಾಡಿ, ಯಾಕೋ ಅಮ್ಮ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಒಂದ್ಸಲ ಮನೆಗೆ ಹೋಗಿ ನೋಡಿ ಚಿಕ್ಕಮ್ಮ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಇಮಿಡಿಯೇಟ್ಲಿ ಮನೆಗೆ ಬರ್ತಾರೆ. ಪಕ್ಕದಲ್ಲಿರೋರ್ನೆಲ್ಲ ಕೇಳ್ತಾರೆ, ಮನೆ ಬೀಗ ಹಾಕಿರುತ್ತೆ, ಪಕ್ಕದಲ್ಲಿರೋರ್ನೆಲ್ಲ ವಿಚಾರಿಸ್ತಾರೆ. ಇಲ್ಲ, ನಾವು ಪದ್ಮನ ನೋಡೇ 2-3 ದಿನಗಳಾಗೋಯ್ತು ಮನೆಯವರೆಲ್ಲ ಹೇಳ್ತಾರೆ. ಆಗ ಅವ್ರ ಚಿಕ್ಕಮ್ಮ ಇಮಿಡಿಯೇಟ್ಲಿ ಪದ್ಮನ ಮಗನಿಗೆ ಕಾಲ್ ಮಾಡಿ, ಇಲ್ಲ ಈ ಥರ ಹೇಳ್ತಾ ಇದ್ದಾರೆ, ನಿಮ್ಮ ಅಮ್ಮನ್ನ ನೋಡೇ ಅವ್ರು 2-3 ದಿನ ಆಗೋಯ್ತಂತೆ, ಏನು ಮಾಡೋದು ಈಗ ಅಂತಂದರೆ ಪಕ್ಕ ಪದ್ಮನ ಮಗನಿಗೆ ಆಲ್ರೆಡಿ ತಲೆಯಲ್ಲಿ ಬಂದುಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಆಗ ಚಿಕ್ಕಮ್ಮನಿಗೆ ಹೇಳ್ತಾನೆ, ಚಿಕ್ಕಮ್ಮ ಇಮಿಡಿಯೇಟ್ಲಿ ನೀನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ಫೈಲ್ ಮಾಡು, ನಾನು ಇಮಿಡಿಯೇಟ್ಲಿ ಚೆನ್ನೈಯಿಂದ ಬರ್ತಾ ಇದ್ದೀನಿ, ಏನೋ ಪ್ರಾಬ್ಲಮ್ ಆಗಿದೆ, ಫಸ್ಟ್ ನೀನು ಇಮಿಡಿಯೇಟ್ಲಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡು ಅಂತ. ಆಗ ಚಿಕ್ಕಮ್ಮನಿಗೆ ಹೇಳಿದ ಮೇಲೆ ಚಿಕ್ಕಮ್ಮ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಕೊಡ್ತಾಳೆ. ಅಷ್ಟರೊಳಗೆ ಚೆನ್ನೈಯಿಂದ ಮಗ ಬಂದಿರ್ತಾನೆ. 2 ಡೇಸ್ ಆದಮೇಲೆ ಪೊಲೀಸರೆಲ್ಲ ಕರ್ಕೊಂಡು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪದ್ಮ ಹೂ ಮಾರ್ತಿರುವಂಥ ಜಾಗಕ್ಕೆ ಹೋಗಿ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಬೇಕರಿಯ CCTV ಫುಟೇಜಲ್ಲಿ ಪದ್ಮ ಶಫಿ ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ಪದ್ಮನ ಲಾಸ್ಟ್ ನೋಡಿದ್ದು ಆ ಕಾರಲ್ಲಿ ಮಾತ್ರ. ಅದೇ CCTV ಫುಟೇಜಲ್ಲಿ ಪದ್ಮನ ಲಾಸ್ಟ್ ನೋಡಿರ್ತಾರೆ. ಈ ನಂಬರ್ ಟ್ರೇಸ್ ಮಾಡಿಕೊಂಡು ಈ ಕಾರ್ ಯಾವುದು ಅಂತ ಕಂಡುಹಿಡಿದಾಗ ಮೊಹಮ್ಮದ್ ಶಫಿದಿರುತ್ತೆ. ಮೊಹಮ್ಮದ್ ಶಫಿ ಒಂದು ಚಿಕ್ಕದಾಗಿ ಐರನ್ ಶಾಪ್ ಇಟ್ಕೊಂಡಿರ್ತಾನೆ. ಪೊಲೀಸರೆಲ್ಲ ತನಿಖೆ ಮಾಡಿ ಇವನು ಎಲ್ಲಿರ್ತಾನೆ ಅಂತ ಹುಡುಕಿ ಆ ಐರನ್ ಶಾಪ್ ಹತ್ರ ಹೋದ ತಕ್ಷಣ ಪೊಲೀಸ್ ಯೂನಿಫಾರ್ಮ್ ನೋಡಿ ಶಫಿ ಎದುರುಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಪೊಲೀಸರಿಗೆ ಕನ್ಫರ್ಮಾಗಿ ಅರ್ಥ ಆಗುತ್ತೆ, ಶಫಿ ಏನೋ ತಪ್ಪು ಮಾಡಿದ್ದಾನೆ, ಏನೋ ಪ್ರಾಬ್ಲಮ್ ಆಗಿದ್ದಿಲ್ಲ ಅಂತೇಳಿ ಪೊಲೀಸರು ಚೇಸ್ ಮಾಡ್ತಾರೆ ಶಫಿನ ಹಿಡಿಯೋದಕ್ಕೆ. ಶಫಿ ಸಿಗ್ತಾನೆ. ಶಫಿನ ಹಿಡ್ಕೊಂಡು ಕಸ್ಟಡಿಗೆ ತೊಗೊಂಬಂದು ಅವರ ಭಾಷೆಯಲ್ಲಿ ಅವನಿಗೆ ಟ್ರೀಟ್ ಮಾಡಿದಾಗ ಯಾವ ರೀತಿ ಪನಿಷ್ಮೆಂಟ್ ಕೊಡಬೇಕು ಆ ರೀತಿ ಪನಿಷ್ಮೆಂಟ್ ಕೊಟ್ಟಾದ್ಮೇಲೆ ಶಫಿ ಬಾಯಿ ಬಿಡ್ತಾನೆ, ಇಲ್ಲ ಇದೆಲ್ಲ ಸುಳ್ಳು ನಾಟಕ, ನಾನು ಯಾವುದೇ ಥರ ಸ್ವಾಮೀಜಿ ಅಲ್ಲ, ಯಾವುದೇ ಥರ ವಾಮಾಚಾರದ ಮುಕ್ತನೂ ನಾನಲ್ಲ, ನನಗೇನು ಗೊತ್ತಿಲ್ಲ, ನಾನು ದುಡ್ಡಿನ ಆಸೆಗೆ ಈ ಥರ ಎಲ್ಲ ಮಾಡಿಬಿಟ್ಟೆ ಅಂತ. ಆಗ ಭಗವಲ್ ಸಿಂಗ್ ಮತ್ತು ಲೈಲಾ ಸಿಂಗ್ನ ಸ್ಟೇಷನಿಗೆ ಕರೆಸಿದಾಗ ನೀವು ಈ ಥರ ಎಲ್ಲ ಮಾಡಿದ್ದೀರಾ ಅಂತೇಳಿ ಭಗವಲ್ ಸಿಂಗ್ ಮತ್ತು ಲೈಲಾ ಸಿಂಗ್ ಮೇಲ್ಗೂ ಕೇಸ್ FIR ಆಗುತ್ತೆ, ನಿಮ್ಮಿಂದನೇ ಇದೆಲ್ಲ ಆಗಿರೋದು, ನೀವು ಕರೆಸಿರೋದು ಅಂತ. ಆಗ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ಗೊತ್ತಾಗತ್ತೆ ಶ್ರೀದೇವಿ ಅಂತ ಯಾವುದೇ ಥರ ಅಕೌಂಟ್ ಇರೋದಿಲ್ಲ. ಮೊಹಮ್ಮದ್ ಶಫಿನೇ 2-3 ವರ್ಷದಿಂದ ಶ್ರೀದೇವಿ ಅಂತ ಫೇಕ್ ಅಕೌಂಟಲ್ಲಿ ಭಗವಲ್ ಸಿಂಗ್ ಜೊತೆ ಚಾಟ್ ಮಾಡ್ತಾ ಇರ್ತಾನೆ. ಈಗ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಜನ ಯಾವ ರೀತಿ ಒಳ್ಳೆಯವ್ರನ್ನ ಮೋಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಟ್ರ್ಯಾಕಿಗೆ ತಗೋತಾ ಇದ್ದಾರೆ ಅಂತ.
ಆ್ಯಂಡ್ ಭಗವಲ್ ಸಿಂಗ್ ಮತ್ತು ಲೈಲಾ ಸಿಂಗ್ಗೆ ಇದನ್ನೆಲ್ಲ ಕೇಳಿಬಿಟ್ಟು ನಾನು ಇವನ ಜೊತೆ ಚಾಟ್ ಮಾಡಿದ್ನ ಶ್ರೀದೇವಿಯನ್ನು ಅಕೌಂಟ್ ಇವಂದ ಅಂತೇಳಿ ಭಗವಲ್ ಸಿಂಗ್ ತುಂಬಾ ಬೇಸರ ಪಟ್ಕೋತಾರೆ. ಭಗವಲ್ ಸಿಂಗ್ಗೆ ತುಂಬಾ ದುಃಖ ಆಗಿ ತುಂಬಾ ದುಃಖ ಕಾಡೋ ವಿಷಯ ಏನಪ್ಪ ಅಂದರೆ, ಸ್ವಂತ ತನ್ನ ಹೆಂಡತಿನೇ ಶೆಫಿ ಹತ್ರ ಸಂಭೋಗ ಮಾಡೋದಕ್ಕೆ ಬಿಟ್ಟಿರ್ತಾನೆ. ಅದು ಅವನಿಗೆ ಪ್ರತಿದಿನ ಕಾಡ್ತಾನೆ ಇರುತ್ತೆ. ಇವ್ರ ಮೂವರ ಮೇಲೆ FIR ಕೇಸ್ ದಾಖಲು ಮಾಡಿ ಇವ್ರ ಮೂವರನ್ನು ಕಾನೂನು ಪ್ರಕಾರ ಜೈಲಿಗೆ ಹಾಕ್ತಾರೆ. ಇದು ರಿಯಲ್ ಸ್ಟೋರಿ, ಕೇರಳದ ಯಲಂತೂರ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ನಾನು ಉದಯ್ ಕಲ್ಕಿ, ಸೈನಿಂಗ್ ಆಫ್.